सेवन रघुपति छायन शतयोजन शतशतयोजन शरधि नियोजन शरपरिलंघनने। ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಚಾರಿ ಚಂದ್ರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತೆಲ್ಲಿದ್ದೀನಿ ಗೊತ್ತಾ? ಶ್ರೀರಾಮ ಬಂಟನಾದ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿದ್ದೀನಿ. ಎಲ್ಲರಿಗೂ ಅಂಜನಾದ್ರಿ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ನಿಮ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹಂಪಿಯಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೇಗಿದೆ ದಾರಿ ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ನಿಮ್ಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಏನೇನಿದೆ, ಯಾವ ತರ ಇದೆ ಅಂತ ನಿಮ್ಗೆ ವಿತ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಇದೇ ಅಂಜನಾದ್ರಿ ಬೆಟ್ಟ, ಹನುಮಂತ ಹುಟ್ಟಿದ ಸ್ಥಳ. ಜೈ ಬಜರಂಗ್ ಬಲಿ. ವಾಯುಪುತ್ರನಾದ ಹನುಮಂತನು ಇದೇ ಬೆಟ್ಟದಲ್ಲಿ ತ್ರೇತಾಯುಗದಂದು ಚೈತ್ರ ಹುಣ್ಣಿಮೆ ದಿನ ಜನಿಸ್ತಾರೆ. ಹಾಗೆ ಇವರ ತಂದೆ ಹೆಸರು ಕೇಸರಿ, ತಾಯಿ ಹೆಸರು ಅಂಜನಾದೇವಿ. ಹನುಮಂತನಿಗೆ 5 ಜನ ತಮ್ಮಂದಿರಿರ್ತಾರೆ. ಮತಿಮಾನ್, ಶ್ರುತಿಮಾನ್, ಕೇತುಮಾನ್, ಗತಿಮಾನ್ ಹಾಗೆ ಧೃತಿಮಾನ್ ಅಂತ. ಇಲ್ಲಿಂದ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಚಪ್ಪಲಿ ಬಿಡೋಕ್ಕೆ ಜಾಗ ಇದೆ, ಇಲ್ಲೇ ಬಿಡ್ಬೋದು ನೋಡಿ. ಹಾಗೆ ನೀವು ಮುಂದಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಶ್ರೀರಾಮನ ಪ್ರತಿಮೆನೂ ಸಿಗುತ್ತೆ. ಹಾಗೆ ಹನುಮಂತನ ಪ್ರತಿಮೆ ಜೊತೆಗೆ ಅವರ ಪಾದನೂ ಇದೆ, ನೋಡ್ಬೋದು ನೀವು. ಬನ್ನಿ ಬೆಟ್ಟನ ಹತ್ತನ. ಜೈ ಶ್ರೀರಾಮ್, ಜೈ ಹನುಮಾನ್. जय श्री राम, जय श्री राम, जय हनुमान. ನೋಡಿ ವ್ಯೂ ಹಿಂಗಿದೆ. ಮೇಲಕ್ಕೆ ಬಂದರೆ ಈ ಥರ ವ್ಯೂ ಸಿಗುತ್ತೆ. ನೋಡಿ ನಮ್ಮ ಕೈಲಾಗ ಅಷ್ಟ ಅಂತೀವಿ. ನಮ್ಗಿಂತ ವಯಸ್ಸಾದವ್ರ ಪಾಪ ಬಂದಿದ್ದಾರೆ. ಎಲ್ಲಿಂದ ಬಂದಿರ ಅಜ್ಜಿ? ಮುಸ್ಕಿಲ. ಈ ವಯಸ್ಸೆಲ್ಲ ಹತ್ತಿದ್ರಲ್ಲ, ಗ್ರೇಟ್ ಹೇಳ್ಬೇಕು ನಿಮಗೆ. ಹತ್ಬೇಕು ಅನ್ನೋ ಛಲ ಹೆಂಗೆ ಬಂತು ನಿಮಗೆ? ಅಲ್ಲ ಒಟ್ಟಿನಲ್ಲಿ ನಿಮಗೆ ಬಂತಲ್ಲ ಹೇಳಿ. ಈಗಿನ ಕಾಲ ಹೌದು ಅಲ್ಲ, ಈಗಿನ ಕಾಲದವ್ರು ಕೆಲವರು ಇನ್ನೊಂದು 20-22 ವರ್ಷ ಆಗಿದವ್ರೆ 500 ಮೆಟ್ಲ ಹೋಗ್ರಪ್ಪ ಬರೋಕ್ಕಾಗಲ್ಲ ಅಂತಾರೆ. ಅಂಥದ್ರಲ್ಲಿ ಎಷ್ಟು ವಯಸ್ಸು ಅಜ್ಜಿ ನಿಮಗೆ? 72 ವಯಸ್ಸಲ್ಲಿ ಹತ್ತಿದ್ದೀರಾ ಅಂದರೆ ನಿಜವಾಗ್ಲೂ ಗ್ರೇಟ್ ನೀವು. ಸರಿ ಅಜ್ಜಿ ಬರದಾ? ನಿಧಾನ ಕೂತ್ಕೊಂಡೇ ಬನ್ನಿ ಆರಾಮಾಗಿ. ಇನ್ನೂ ಒಂದು 250 ಮಂದಿ ಇರ್ಬೋದು. ನೋಡಿದ್ರಲ್ಲ, ನಮ್ದೇನಿದೆ? ನಮ್ದೇನೂ ಇಲ್ಲ. ಅವ್ರ ಮುಂದೆ ನಾವು ಏನಂದರೆ ಏನೂ ಇಲ್ಲ ಆ್ಯಕ್ಚುಲಿ. ಗ್ರೇಟ್. 72 ವರ್ಷದ ಹತ್ತುತ್ತಾ ಇದ್ದಾರೆ. ಇನ್ನೂ ಅಷ್ಟು ದೂರ ಇದೆ. ಹಾಗೆ ಸುಸ್ತಾಗ್ಬಿಟ್ಟಿದ್ದೀನಿ. ಆ ಅಜ್ಜಿಗಿರೋ ಶಕ್ತಿ ನಮಗಿಲ್ವಲ್ಲ ಗುರು. ಏನು ಹಿಂಗಾಗ್ಬಿಟ್ರೆ ಹೆಂಗೆ ಯಪ್ಪ. ಬನ್ನಿ ಬಿಡದೆ ನಂಗೆ ಹತ್ತೀನಿ. ಅಲ್ಲಿ ಏನಾರ ಆಂಜನೇಯ ಸ್ವಾಮಿಗೋಸ್ಕರ ಬಂದಿದ್ದೀನಿ. ಹತ್ತೀನಿ. ಅದು ಏನು ವ್ಯೂ ಐತೆ ಗುರು ಇದು. ಏನು ವ್ಯೂ ಇದೆ ಅಂತೀರಾ? ನೋಡಿ ಹೆಲಿಕಾಪ್ಟರ್ ಹೆಂಗೆ ಓಡಾಡ್ತಿದೆ. ಆ್ಯಕ್ಚುಲಿ ನಾವು ಹೋದ ವರ್ಷ ಬಂದಾಗ, ಹೋದ ವರ್ಷ ಏಪ್ರಿಲ್ ಬಂದಿದೆ. ಏಪ್ರಿಲ್ ಶ್ರೀರಾಮನವಮಿಲಿ. ಆವಾಗ
ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಈ ವರ್ಷ ರಶ್ಶೇ ಇಲ್ಲ ನೋಡಿ, ಪೂರ್ತಿ ಆಲ್ಮೋಸ್ಟ್ ಕೆಳಗೆ ಮೆಟ್ಲ ತನಕ ನಾವು ಇರೋ ಮೇಲೆ ಇಂಥವ್ರ ಮೇಲೆ ಹತ್ಕೊಂಡು ಬಂದಿದ್ದೀವಿ. ಶಿವರಾತ್ರಿ ಹೆವಿ ರಶ್ ಇರುತ್ತೆ ಅಂದ್ಕೊಂಡೆ, ಆ್ಯಕ್ಚುಲಿ ಅಂಥ ರಶ್ ಏನಿಲ್ಲ. ನೋಡಿ ಇಲ್ಲೋದ್ರೆ ಒಂದು ಚಿಕ್ಕ ಬಂಡೆ ಸಿಗುತ್ತೆ, ದೊಡ್ಡದೇ ಬಂಡೆ, ಚಿಕ್ಕದಲ್ಲ. ಹಿಂಗೆ ಬಕ್ಕೊಂಡು ಹೋಗ್ಬೇಕು. ಆಹಾ, ಒಳಗೆ ಬಂದರೆ ತಣ್ಣಗಾಗುತ್ತೆ. ಕೊನೆಗೂ ರೀಚ್ ಆದ್ವಿ. 575 ಮೆಟ್ಟಲು ಹತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಲುಪಿದ್ದೀವಿ. ದರ್ಶನ ಮಾಡೋದು ಒಂದೇ ಬಾಕಿ, ಬನ್ನಿ ಹೋಗಿ ದರ್ಶನ ಮಾಡೋದ. ನೋಡಿ ಇದೆ ಎಂಟ್ರಿ, ಒಳಗೆ ಹೋಗಿ ದರ್ಶನ ಮಾಡೋದ. ಗೊತ್ತಿಲ್ಲ, ವಿಡಿಯೋ ಬಿಡಲ್ಲ ಅನ್ಸುತ್ತೆ, ಓದ್ತದನ್ನು ಬಿಡಲಿಲ್ಲ, ಆದರೆ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ದೇವ್ರು ತೋರಿಸ್ತೀನಿ, ಇದು ಪಕ್ಕದಲ್ಲೇ ಬರುತ್ತೆ. ಇನ್ನೊಂದೇನು ವಿಶೇಷ ಗೊತ್ತಾ ಇಲ್ಲಿ ನೋಡಿ, ರಾಮ್ ಸೇತುವೆ ಕಟ್ಟಬೇಕಾದ್ರೆ ಕಲ್ಲು ಯೂಸ್ ಮಾಡಿದ್ರಲ್ಲ, ಅದೇ ಕಲ್ಲು 25 kg ಇದೆ ಅಂತ. ಆ್ಯಕ್ಚುಲಿ ನೋಡಿ, 25 kg ಆದ್ರೂ ಹೆಂಗೆ ನೀರಲ್ಲಿ ತೇಲ್ತಾ ಇದೆ ಅಂದರೆ ದೇವ್ರ ಸೃಷ್ಟಿ ಅದು. ಜೈ ಶ್ರೀರಾಮ್ ಅನ್ನೋ ಹೆಸರಿನ ಪವರ್. ಜೈ ಶ್ರೀರಾಮ್. ನಿಮಗೆ ಆಂಜನೇಯ ತಾಯಿನ ತೋರಿಸ್ತೀನಿ ಬನ್ನಿ, ಅಂಜನಾದ್ರಿನ. ತಾಯಿ ಜೈ ಶ್ರೀರಾಮ್, ಜೈ ಹನುಮಾನ್. ನೋಡಿ ಇದೆ ನಿಮಗೆ ಅಂಜನಾದ್ರಿ ದೇವಿ, ಪಕ್ಕದಲ್ಲೇ ಬರುತ್ತೆ ನೋಡಿ. ಚಿಕ್ಕ ಮಕ್ಕಳು ಕೂಗ್ತಿದ್ದಾರೆ. ಅಷ್ಟು ಹನುಮಂತ ಮಕ್ಕಳು ಫ್ರೀ ಅಂತಾರಲ್ಲ, ಆ ಥರ ಈ ಥರ ಒಂದು ರೌಂಡ್ ಸುತ್ತಬೇಕಾಗತ್ತೆ ನೀವು. ನೋಡಿ, ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದರೆ ಈ ಥರ ಒಂದು ವ್ಯೂ ಕಾಣುತ್ತೆ ಆಚೆಯಿಂದ.
ನೋಡಿ ಎಷ್ಟು ಚೆನ್ನಾಗಿ ಗೋಡೆ ಮೇಲೆ ಪೇಂಟಿಂಗ್ ಬರೆದಿದ್ದಾರೆ. ರಾಮ ಲಕ್ಷ್ಮಣ ಯಾರು ಅಂತ ಗೊತ್ತಿಲ್ಲ, ಗೊತ್ತಿರೋ ಕಮೆಂಟ್ ಮಾಡಿ. ಆಂಜನೇಯ ಸ್ವಾಮಿ. ಇದು ನಿಮಗೆ ಹರಕೆ ಮರ ಅಂತ ಇರೋದು. ಆ್ಯಕ್ಚುಲಿ ಹರಕೆ ಮರ ಅಂದರೆ ನಿಮ್ಗೆ ಏನಾರ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಏನೋ ಒಂದು ಜೀವನದಲ್ಲಿ ಆಗ್ತಾಯಿಲ್ಲಪ್ಪ, ಅದಾಗಲೇಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನೀವು ಒಂದು ಕಾಯಿನ ಕಟ್ಟಿದ್ರೆ ಅದು ಹಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಈ ಥರ ನೀವು ಕಟ್ಬಿಟ್ಟು ಗಂಟೆ ಹೊಡೆದ್ರೆ ಅದೊಂದು ನಂಬಿಕೆ ಇದೆ ಆಗುತ್ತೆ ಅಂತ. ಅದಕ್ಕೆ ಇಷ್ಟು ಜನ ಕಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಎಲ್ಲ ಕಾಯಿ ಹೊಡಿತಾ ಇದ್ದಾರೆ ದೇವ್ರಿಗೆ ಅಂತ. ನೋಡಿ ಇಲ್ಲೆಲ್ಲ ಪೂರ್ತಿ ಕಾಯಿ ನೀರು, ಎಳ್ನೀರು ಅಂತಲ್ಲ. ಹಾಗೆ ಇಲ್ಲಿಗೆ ಬಂದರೆ ನಿಮಗೆ ಒಂದು ಸಣ್ಣ ಶಿವಲಿಂಗ ಗುಡಿ ಇದೆ ನೋಡಿ. ನೀವು ಅಲ್ಲಿಂದ ಆಚೆಗೆ ಬಂದು ಅದೆಲ್ಲ ನೋಡಿಕೊಂಡು ಇಲ್ಲಿಗೆ ಬಂದರೆ ಎಂಥ ವ್ಯೂ ಇದೆ ತೋರಿಸ್ತೀನಿ ತಡೀರಿ. ಇಡೀ ಹಂಪಿನೇ ಕಾಣುತ್ತೆ ಅಂಥ ವ್ಯೂ. ಹೆಲಿಕಾಪ್ಟರ್ ಬರ್ತಾನೇ ಇದೆ ಅವಾಗಲಿಂದ. ಎಷ್ಟು ರೌಂಡ್ ಹೊಡಿತು ಅಂತ ಗೊತ್ತಿಲ್ಲ ಅವರು. ಇದೊಂಥರ ಈ ಸುಂದರವಾದ ಒಂದು ಪ್ರಕೃತಿಗೆ ಅದು ಸೇರ್ಕೊತು ಅಂದರೆ ಸಕ್ಕದಾಗಿ ಕಾಣುತ್ತೆ ಮಾತ್ರ. ಮನ ಸೆಳೆಯುತ್ತೆ ಅಂತಾರಲ್ಲ ಆ ಥರ. ಬನ್ನಿ ಆ ಕಡೆ ತೋರಿಸ್ತೀನಿ ಇನ್ನೊಂದು ವ್ಯೂ. ನಿಮಗೆ ಇನ್ನೊಂದೇನು ಗೊತ್ತಾ, ಇಲ್ಲಿ ನಿಮಗೆ ಅನ್ನದಾನ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ನಿಮಗೆ ಒಂದೊಂದೇ ಪಾತ್ರೆಗಳು ಇಟ್ಕೋತಾರೆ, ಅಲ್ಲಿ ಲೈನ್ ಮಾಡಿಸ್ತಾರೆ, ಇಲ್ಲಿ ಒಳಗೆ ಊಟ ಹಾಕ್ತಾರೆ. ಬಫೆ ಸಿಸ್ಟಮ್ ಥರ ತಗೊಂಡ್ಬೇಕಾದ್ರೆ ತಿನ್ಬೋದು. ಇನ್ನೂ ಶುರುವಾಗಿಲ್ಲ, 1 ಗಂಟೆಗೆ ಶುರುವಾಗುತ್ತೆ. ಬನ್ನಿ ನಿಮಗೆ ಇನ್ನೊಂದು ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ಬೆಟ್ಟದ ಮೇಲೆ ಬೆಟ್ಟ ನೋಡಿ, ಈ ಥರ ಬೆಟ್ಟ ಇದನ್ನ ಚೂರು ಕೊಡ್ದು ನೋಡಿ ಮೆಟ್ಲು ಮಾಡಿದ್ದಾರೆ ಜನಗಳೆಲ್ಲ ಓಡಾಡೋಕ್ಕೆ. ಸ್ವಲ್ಪ ಏನಿದು ನೋಡಿ, ಇದ್ರೆ ಮೋಸ್ಟ್ಲಿ ಏನೂ ಆಗಲ್ಲ, ಕೈಕಾಲು ಮುರಿದೋಗುತ್ತೆ ಅಷ್ಟೇ. ಹಂಗಿದೆ. ನೋಡಿ ಇಲ್ಲಿ ಕುರ್ತಿಗಳು ಎಳ್ನೀರು ಕುಡಿತಾ ಇದೆ. ಹಾಯ್
ಅಯ್ಯಪ್ಪ ಇದಾದ ಗುರು ಹಿಂಗೆ ಬಂತು ಅದು ಎತ್ಕೊಂಡೋಗ್ಬಿಡ್ತು. ನೋಡಿ ಗುರು, ಇಡೀ ಹಂಪಿನೇ ಕಾಣ್ತಾ ಇದೆ. ಏನು ವ್ಯೂ ಗುರು ಇದು. ಅದೇ ತುಂಗಭದ್ರಾ ನದಿ ಅಲ್ಲಿ ಇದೆಯಲ್ಲ ಉದ್ದಕ್ಕೆ, ನೋಡಿ ನಿಮ್ಗೆ ಅಲ್ಲಿ ಕಾಣ್ತಿದೆಯಲ್ಲ ಅದೇ. ಅಯ್ಯಪ್ಪ ಏನು ವ್ಯೂ ಅಂತೀರಾ. ಇನ್ನೂ ಮುಂದಕ್ಕೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಪಾಪ ಬಾಯಾರಿಕೆ ಆಗಿದೆ, ಇದನ್ನು ನೀರು ಕುಡಿತಾ ಇದೆ ಕೋತಿ. ತುದಿಗೆಲ್ಲ ಓಡಾಡ್ತಿದೆ ಗುರು ಇದು. ನಾನು ತುದಿಗೆ ಬಂದಿದ್ದೀನಿ ಆಲ್ಮೋಸ್ಟ್. ಅಲ್ಲಿ ನೋಡಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆ ವ್ಯೂನ ನೋಡಿಕೊಂಡು, ಆ ನಮ್ಮ ಬಾಸ್ನ ನೋಡಿಕೊಂಡು, ಸ್ವರ್ಗ ಅಂತಾರಲ್ಲ ಎಲ್ಲೂ ಇಲ್ಲ ಗುರು. ಆ ಸತ್ಯ ನಿಜವಾದ ಸ್ವರ್ಗ ಇಲ್ಲ. ಸ್ವರ್ಗ ಇರೋದೇ ಈ ಭೂಮಿ ಮೇಲೆ ಇದ್ದಾಗಲೇ. ಇದೇ ಸ್ವರ್ಗ. ನೋಡಿ ಕಾಣ್ತಿದೆಯಲ್ಲ, ನೋಡಿ ಇದೇ ಸ್ವರ್ಗ. ನೋಡ್ಕೊಂಡು ಇಲ್ಲಿಗೆ ಬರ್ತಿದ್ವಿ. ಅವಾಗ ನಮ್ಮ ಬ್ರದರ್, ಏನು ನಿಮ್ಮ ಹೆಸರು ಬ್ರದರ್? ಪ್ರಕಾಶ್ ಅನ್ನೋರು ಸಿಕ್ಕಿದ್ದಾರೆ, ಹುಬ್ಳಿಯವರಂತೆ. ಇವರು ರಾಜಸ್ಥಾನದವರು. ಬ್ರದರ್ ನೇಮ್ ಅಕ್ಷಯ್ ಅಂತೆ. ಇವರು ಪುಣೆಗೆ ವರ್ಕ್ ಮಾಡ್ತಿದ್ದಾರೆ. ಸೊ ಇವರಿಬ್ಬರು ಫ್ರೆಂಡ್ಸು ಸಿಕ್ಕಿ ಮಾತಾಡ್ಸಿದ್ರು. ಬ್ರೋ ಹೆಂಗಿದೆ ಬ್ರೋ ಬೆಟ್ಟ? ತುಂಬ ಚೆನ್ನಾಗಿದೆ. ನಾವು ಮಹಾರಾಷ್ಟ್ರದಿಂದ ಬಂದಿರೋದು, ಆದರೆ ನಮ್ಮ ಊರು ಇದು ಹುಬ್ಬಳ್ಳಿ. ನಮಗೂ ಇವರು ಸಿಕ್ಕಿರೋದು. ತುಂಬ ಚೆನ್ನಾಗಿದೆ ಊರು. ಜೈ ಅಂಜನಾದ್ರಿ. ಪಾಪ ಸಿಕ್ಕಿ ಮಾತಾಡಿಸ್ತಿದ್ರು, ಬನ್ನಿ ಊಟಕ್ಕೆ ಹೋಗೋಣ ಅಂದರು. ಸೊ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಶೋ ಅಂತೆ. ಒಬ್ಬರಿಗೆ 3800 ರುಪೀಸು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಹಂಪಿ ಟು ಅಂಜನಾದ್ರಿ ಒಂದು ರೌಂಡು ಪೂರ್ತಿ ನೋಡೋದು. ಆದರೆ ಟ್ರೈ ಮಾಡ್ತೀನಿ ಹೋಗೋದಾ, ನಿಮ್ಗೆ ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಇಲ್ಲಿ ತಟ್ಟೆ ಎತ್ಕೋಬೇಕು. ತಟ್ಟೆ ಎತ್ಕೊಂಡು ಬಿಸಿಬೇಳೆ ಭಾತ್ ಹಾಕ್ತಾರೆ. ಬಿಸಿಬೇಳೆ ಭಾತ್ ಹಾಕಿದ್ರು. ಅಲ್ಲೇ ಕೂತ್ಕೊಳ್ಳೋದ? ಹೊರಗೂ ಕೂತ್ಕೋಬೋದು, ಇಲ್ಲ ಆಚೆನೂ ಕೂತ್ಕೋಬೋದು. ನಾವು ಆಚೆ ಕೂತ್ಕೊಂಡು ತಿನ್ನೋಣ ಅಂತ. ತುಂಬ ಬಿಸಿ ಇದೆ ನೋಡಿ, ನೆರಳಿದೆ ನೋಡಿ, ಇಲ್ಲೇ ವ್ಯೂ ನೋಡ್ಕೊಂಡು ತಿನ್ನೋಣ ಅಂತ. ಹೆವಿ ಬಿಸಿ ಇದೆ ಮಾತ್ರ. ಊಟ ಆಯಿತು, ಕೊನೆಗೆ ಇಳಿಯುವ ಸಮಯ.
ಅಲ್ಲಿಗೆ ಕೆಳಗಿಳಿದಿದೆ. ಕೆಳಗಿಳಿಬೇಕಾದ್ರೆ ಒಂದು ಗೋಡೆನಲ್ಲಿ ಒಂದು ವ್ಯೂ ನೋಡಿದೆ ನೋಡಿ, ಸಕಲ ಮಾಡಿದಾರಲ್ಲ ಪೇಂಟಿಂಗ್ನ. ಇದು ಗುರು ಕಲೆ ಅಂದರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಬ್ಲೂ ಶೀಟು, ಅಲ್ಲಿ ತನಕ ಈಗ ಇಳಿಬೇಕು ನಾವು. ಇನ್ನೊಂದೇನು ಗೊತ್ತಾ, ಇಲ್ಲಿ ನಾವು ಆ ಜಾತಿಯವರು, ಆ ಭಾಷೆಯವರು, ಆ ಸ್ಟೇಟ್ ಅವರು ಅಂತ ನಾವು ಕಿತ್ತಾಡ್ತಿರ್ತೀವಲ್ಲ, ಆದರೆ ಇಲ್ಲಿ ಬಂದರೆ ನೀವು ಆ ಜಾತಿ ಈ ಜಾತಿ ಆಗಲಿ, ಆ ಭಾಷೆ ಆಗಲಿ ಅಥವಾ ಆ ಸ್ಟೇಟ್ನವನಾಗಲಿ, ಈ ಆಂಜನೇಯ ಯಾವುದೇ ಥರ ಭೇದ ಭಾವನೂ ಇಲ್ಲ. ಆಂಜನೇಯಗೆ ಎಲ್ಲ ಭಕ್ತಾದಿಗಳು ಒಂದೇನೆ. ನೋಡಿ ಈ ವ್ಯವಸ್ಥೆನೂ ಇದೆ, ನಿಮಗೆ ಕೂತ್ಕೊಳ್ಳೋಕೆ ಅಂತ ಜಾಗ ಮಾಡಿದ್ದಾರೆ. ಅರೆ ಬಿಸಿಲು ಯಾರು ಕೂತ್ಕೊಳ್ಳಲ್ಲ ಅಷ್ಟೇ. ನೋಡಿ ಇಲ್ಲಿ ಪಾಪ ಸುಸ್ತು ಅಂತ ಯಾರೋ ನೆರಳಲ್ಲಿ ಕೂತಿದ್ದಾರೆ. ಅವಲೇ ಸಿಕ್ಕಿದ್ರಲ್ಲ ಮಿಸ್ಟರ್ ಪ್ರಕಾಶ್ ಅನ್ನೋರು, ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಬ್ರೋ, ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಇಲ್ಲೊಂದು ಪೇಂಟಿಂಗ್ ನೋಡಿದೆ ನೋಡಿ, ರಾಮ ಸೀತೆ ಲಕ್ಷ್ಮಣ, ಈ ಕಡೆ ಬಂದರೆ ಆಂಜನೇಯ. ನೋಡಿ ಈ ಥರ ಅಲ್ಲಲ್ಲಿ ನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಕುಡಿಯೋಕ್ಕೆ, ಚೆನ್ನಾಗಿದೆ ವ್ಯವಸ್ಥೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರೂ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ. ಜೈ ಶ್ರೀರಾಮ್. ನೋಡಿ ಮಗು ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಷ್ಟು ಖುಷಿ ಆಗುತ್ತೆ ಅಂದರೆ, ಆ ಮಗು, ಚಿಕ್ಕ ಮಗು ಪಾಪ ಹತ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದೆ. ಅಪ್ಪ ಅಂತ ಮಕ್ಕಳುಗಳನ್ನ ನೋಡಬೇಕು, ಈ ಥರ ಕಲಿಸ್ಬೇಕು ನಾವು. ಆ್ಯಕ್ಚುಲಿ ಅದಕ್ಕೆ ಚಿಕ್ಕ ವಯಸ್ಸಿಂದನೇ ಈ ಥರ ಕಲಿಸಿದ್ರೆ ದೊಡ್ಡವ್ರಾಗ್ತಾ ಒಳ್ಳೆ ಸಂಸ್ಕೃತ ಕಲಿತೀವಿ. ಈ ಥರ ದೇವಸ್ಥಾನ ಇದು ಅಂತ ಬರ್ತೀವಿ. ಆಲ್ಮೋಸ್ಟ್ ಅಲ್ಲಿ ಕೆಳಗೆ ಬಂದ್ವಿ, ಒಂಚೂರು ದೂರ ಇದೆ. ಬಂದೇ ಬಿಟ್ಟಲ್ಲಿ ಕೆಳಗೆ ಅಂಜನಾದ್ರಿ ಬೆಟ್ಟ ಹತ್ತಿ ಇಳಿದ್ವಿ. ಬ್ಯೂಟಿಫುಲ್, ಸಖತ್ತಾಗಿತ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಾಗಿತ್ತು, ಏನಂತೀರ, ಮಾತ್ರ ಸೂಪರ್ಬಾಗಿತ್ತು. ಯಾರು ಪ್ಲ್ಯಾನ್ ಮಾಡ್ತಿದ್ರೆ ಬೇಗ ಬನ್ನಿ, ಯಾಕೆಂದರೆ ಹೋಗ್ತಾ ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ.
ಸೊ ಪ್ಲ್ಯಾನ್ನ ಬೇಗ ಮಾಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ಅಂಜನಾದ್ರಿ ಬೆಟ್ಟ ಅಂತ. ನಿಮಗೆ ಬೆಟ್ಟ ಹತ್ತೋದ್ರಿಂದ ಹಿಡಿದು ಇಳಿಯೋ ತನಕ ಪ್ರತಿಯೊಂದು ತೋರಿಸಿದ್ದೀನಿ. ಅಲ್ಲಿನ ದೇವಸ್ಥಾನ ಆಗಿರ್ಬೋದು, ಅಥವಾ ಅಲ್ಲಿನ ಊಟದ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅಲ್ಲಿನ ನೇಚರ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ನಾನು ಬೇರೆ ಬೇರೆ ಕಡೆ ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಸಪೋರ್ಟ್ ಬೇಕು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋದ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.